ಗಣಿನಾಡು ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಈ ತನಿಖೆಯಲ್ಲಿ ಗನ್ಮ್ಯಾನ್ ಗುರುಚರಣ್ ಹೇಳಿದ್ದೇನು? ಹಾಗಾದ್ರೆ ಫೈರಿಂಗ್ ಏನಾಯ್ತು ನೋಡಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗನ್ಮ್ಯಾನ್ ಗುರುಚರಣ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ? ನ್ಯೂಸ್ 18 ನಲ್ಲಿ ಗನ್ಮ್ಯಾನ್ ಗುರುಚರಣ್ ಹೇಳಿಕೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಫೈರ್ ಮಾಡಿದ್ದು ನಾನೇ, ಆದ್ರೆ ಕೊಲೆ ಮಾಡೋ ಉದ್ದೇಶ ನನಗಿರ್ಲಿಲ್ಲ ಅಂತ ಇಲ್ಲಿ ಗನ್ಮ್ಯಾನ್ ಹೇಳಿದ್ದಾನೆ. ಆತ್ಮರಕ್ಷಣೆಗಾಗಿ ನಾನು ಫೈರ್ ಮಾಡಿದ್ದು, ಸಾಯಿಸಿದ್ದು ಮಾತ್ರ ನಾನಲ್ಲ, ನಾನು ಯಾರನ್ನು ಕೊಲೆ ಮಾಡಿಲ್ಲ ಅಂತ ಗನ್ಮ್ಯಾನ್ ಗುರುಚರಣ್ ಹೇಳ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18 ಗೆ ಲಭ್ಯ ಆಗಿದೆ. ಅದು ನನ್ನ ಪಿಸ್ತೂಲಿನ ಬುಲೆಟ್ ಅಲ್ಲ, ನಾನು ಸಾಯಿಸಿಲ್ಲ, ಅಟ್ಯಾಕ್ ಮಾಡೋಕೆ ಬಂದ್ರು, ಹೀಗಾಗಿ ಬುಲೆಟ್ ಅನ್ನ ಹಾರಿಸಿದೆ. ಗನ್ಮ್ಯಾನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ನ್ಯೂಸ್ 18 ಗೆ ಲಭ್ಯ ಆಗಿದೆ. ಬ್ರೂಸ್ಪೇಟೆ ಪೊಲೀಸರ ವಿಚಾರಣೆ ವೇಳೆ ಗುರುಚರಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಟಾರ್ಗೆಟ್ ಆಗಿದ್ರ ಅಂತಾನು ತನಿಖೆ ಮಾಡಲಾಗ್ತಿದೆಯಲ್ಲ. ಸದ್ಯ ಗುರುಚರಣ್ ಪಿಸ್ತೂಲ್ ಗುಂಡು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. 15 ದಿನಗಳಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಬರುವ ಸಾಧ್ಯತೆ ಇದೆ. ಅದಾದ ಮೇಲೆ ಯಾರ ಗನ್ನಲ್ಲಿರುವಂತಹ ಗುಂಡಿನಿಂದ ರಾಜಶೇಖರ್ ಸಾವನ್ನಪ್ಪಿದ, ಇಂಟೆನ್ಷನಲಿ ಎಲ್ಲಾದ್ರೂ ಫೈರಿಂಗ್ ಮಾಡಕ್ ಆಯ್ತಾ ಇಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲಿದೆ, ಒಂದು ಸ್ಪಷ್ಟತೆ ಸಿಗಲಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಗುರುಚರಣ್ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನಲ್ವಾ, ಆತನ ಸ್ಟೇಟ್ಮೆಂಟ್ ಪ್ರಕಾರ ಆತ ಇಲ್ಲಿ ಶೂಟ್ ಮಾಡಿದ್ದಲ್ಲ, ಇಂಟೆನ್ಷನಲಿ ಶೂಟ್ ಮಾಡಿದ್ದಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾನೆ. ಈತನನ್ನ ಬಿಟ್ಟು ಆ ಸ್ಪಾಟ್ ಅಲ್ಲಿ ಬೇರೆ ಯಾರಾದ್ರೂ ಶೂಟ್ಔಟ್ ಮಾಡಿದ್ರ ಹೇಗೆ ಅಂತ? ಧನುಶ್ರೀ, ಈಗಾಗಲೇ ಬಳ್ಳಾರಿಯಲ್ಲಿ ಆಗಿರುವಂತಹ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಆ ರಾಜಶೇಖರ್ಗೆ ತಗುಲಿರುವಂತಹ ಗುಂಡು ಯಾರದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಕೆಲಸವನ್ನು ಮಾಡಬೇಕಾಗಿದೆ. ಈಗಾಗಲೇ ಆತನ ಬಾಡಿಯಲ್ಲಿ ಪತ್ತೆಯಾಗಿದ್ದಂತಹ ಗುಂಡನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಒಟ್ಟು 9 ಗನ್ಗಳನ್ನ ಸೀಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆ ಎಲ್ಲಾ ಗನ್ಗಳನ್ನು ಕೂಡ ಈಗ ಬೆಂಗಳೂರಿನ ಎಫ್ಎಸ್ಎಲ್ಗೆ ರವಾನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅವರ ಬಾಡಿಯಲ್ಲಿ 12 mm ನ ಗುಂಡು ಪತ್ತೆಯಾಗಿತ್ತು ಅಂತೇಳಿ ವಿಚಾರಗಳು ಪತ್ತೆಯಾಗಿತ್ತು. ಜೊತೆಗೆ ಆ ಒಂದು ಗುಂಡು ಯಾರಿರ್ಬೋದು ಅನ್ನುವಂತ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಗನ್ಮನ್ ಆಗಿರುವಂತಹ ಗುರುಶರಣ್ ಅವರ ಒಂದು ಪಿಸ್ತೂಲ್ ಏನಿದೆ, ಆ ಒಂದು ಪಿಸ್ತೂಲ್ ನಲ್ಲೂ ಕೂಡ 12 mm ಗನ್ ಬುಲೆಟ್ ಇರೋದು ಕೂಡ ಪತ್ತೆಯಾಗಿದೆ. ಹೀಗಾಗಿ ಆತನ ಗನ್ನಿಂದಲೇ ಫೈರ್ ಆಗಿರಬಹುದು ಅನ್ನುವಂತ ಒಂದಷ್ಟು ಶಂಕೆಯ ಆಧಾರದ ಮೇಲೆ ಅವರಿಬ್ಬರನ್ನು ಕೂಡ ಈಗಾಗಲೇ ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಎಲ್ಲಾ ಆರೋಪಿಗಳನ್ನು ಕೂಡ ಬಂಧನ ಮಾಡಲಾಗಿದೆ. ಅದರಲ್ಲೂ ಕೂಡ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಅನ್ನು ಆತನನ್ನ ಕೊಲೆ ಮಾಡಿರಬಹುದು ಅನ್ನುವಂತ ಶಂಕೆ ಇಲ್ಲಿ ಪ್ರೈಮ್ ಸಸ್ಪೆಕ್ಟ್ ಆಗಿದೆ. ಹೀಗಾಗಿ ಆ ಒಂದು ಆಧಾರದ ಮೇಲೆ ಗುರುಶರಣರನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅದು ನನ್ನ ಗುಂಡಲ್ಲ, ನಾನು ಆತನಿಗೆ ಹೊಡೆದಿಲ್ಲ, ಕೊಲೆ ಮಾಡುವ ಉದ್ದೇಶ ನನಗೆ ಇರಲಿಲ್ಲ ಅಂತೇಳಿ ಗುರುಶರಣ್ ಹೇಳಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ದಾನೆ. ಜೊತೆಗೆ ನಾನು ಆತ್ಮರಕ್ಷಣೆಗಾಗಿ ಗುಂಡನ್ನ ಹಾರಿಸಿದ್ದೇನೆ, ಅಲ್ಲಿ ಸಾಕಷ್ಟು ದಾಂಧಲೆ ಆಗ್ತಿತ್ತು, ಸಾಕಷ್ಟು ಗಲಭೆ ಆಗ್ತಿತ್ತು, ಆ ಒಂದು ಸಂದರ್ಭದಲ್ಲಿ ನಾನು ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ದೇನೆ, ಆದ್ರೆ ಆತನನ್ನ ನಾನು ಕೊಲೆ ಮಾಡಿಲ್ಲ, ಅದು ಬೇರೆ ಯಾರೋ ಹಾರಿಸಿರುವಂತ ಗುಂಡು ಆಗಿರ್ಬೋದು ಅಂತೇಳಿ ತನ್ನ ಹೇಳಿಕೆಯನ್ನ ಕೊಟ್ಟಿದ್ದೇನೆ. ಸದ್ಯಕ್ಕೆ ಎಫ್ಎಸ್ಎಲ್ಗೆ ಗುಂಡು ಸ್ಯಾಂಪಲ್ ಅನ್ನ ರವಾನೆ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. 15 ದಿನಗಳಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಬರಲಿದೆ. ರಿಪೋರ್ಟ್ ಬಂದ ನಂತರ ಆ ಗುಂಡು ಯಾರದ್ದು, ಇಲ್ಲಿ ಕೊಲೆ ಮಾಡಿದ್ದ ಯಾರು ಅನ್ನೋದು ಗೊತ್ತಾಗಲಿದೆ. ಧನುಶ್ರೀ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.